ನಮಸ್ಕಾರ ಎಲ್ಲ ಕಲಾವಿದರು ಯೂಟ್ಯೂಬ್ ಚಾನಲ್ ಬೇವರು ಶ್ರೀಕಾಂತ್ ಬಿಲಿಕೇರಿ ನಾ ಮಾತಾಡಕತ್ತೀನಿ. ಇದು ಭಾಗ 6 ಮತ್ತು ಕೊನೆಯ ಭಾಗ. ಸರಿ ಸರ್, ಏನೇನೈತಿ ಇದನ್ನು ಎದುರಾಗಿ ಒಂದ್ರಾಗ ಮುಗಿಸ್ಬಿಡೋಣ ಮುಗಿಯೋದ. ಯಾಕಂದ್ರೆ ಇದು ಅಷ್ಟು ಸರಳ ಮುಗಿಯಂಗೂ ಇಲ್ಲ. ಇದು ವಿಡಿಯೋ ಆಗ್ಬೇಕಾದ್ರು ಇದ್ದವರು ಕಾಡಿದ್ರು, ಸತ್ತವ್ರು ಕಾಡಿದ್ರು, ಬದುಕಿದ್ದವ್ರು ಸತ್ತು ಕಾಡಿದ್ರು. ಎಲ್ಲ ವೆರೈಟಿ ಕಾಡಾಟ ಇದಕ್ಕೆ ಬಂತು. ಎಲ್ಲಾ ವಿಘ್ನಗಳು ಇದು ನಿಮ್ದೊಂದು ವಿಡಿಯೋಕ್ಕೆ ಮಾತ್ರ ಬರಾಕತ್ತಿತ್ತು. ಹೌದ್ರಿ, ಭಾಳ ಸಲ ಮಾಡ್ಬೇಕು ಅನ್ಕೊಂತ ನನ್ನವರ ಕೆಲಸ ಬರ್ತಿದ್ದು, ನಿಮ್ಮವರ ಕೆಲಸ ಬರ್ತಿದ್ದು. ಇಲ್ಲ, ಯಾರೊಬ್ರು ತೀರ್ಕೊಂಡ್ಬಿಡೋರು. ನೀವು ಬಂದಾಗ ಸಹಿತ ಮಣ್ಣು ಕೊಡಕ್ ಹೋಗ್ಬಿಟ್ಟು ಒಂದೊಂದ್ಸರಿ ಬರೀ ಮಣ್ಣು ಕೊಡಕ ಹೋಗಿದ್ವಿ. ಇವತ್ತು ಇದನ್ನ ವಿಡಿಯೋ ಮುಗಿಸಿ ಮತ್ತು ನಮ್ಮ ಮಣ್ಣು ಕೊಡಕ ಹೋಗಿ. ಹೌದ್ರಿ, ಮನೆಯಾಗ ತೀರ್ಕೊಂಡ್ರು ಇವತ್ತು ವಿಡಿಯೋ ನಡೆಯಾಕತ್ತೈತಿ. ಇದು ಯಾಕಂದ್ರೆ ಅನಿವಾರ್ಯ ಆದಂಗೆ ಆಗಿತ್ತು ಕೂಡ. ಸಾಕಷ್ಟು ವಿಷಯಗಳು ಚರ್ಚೆ ಆಯ್ತು. ಬಹುಮಾನದ ಬಗ್ಗೆ ಚರ್ಚೆ ಆಗಿರಲಿಲ್ಲ. ಬಹುಮಾನಗಳನ್ನು ಒಡೆದು ಕೊಡ್ತಾರ. ಹೌದ್ರಿ, ಇಬ್ರು ಅಷ್ಟೇ ಮಾರ್ಕ್ಸ್ ತಗೊಂಡ್ರು ಒಡೆದು ಕೊಡೋದು ಬೇರೆ. ಇನ್ನು ಇಬ್ರು ಅಷ್ಟೇ ಮಾರ್ಕ್ಸ್ ತಗೊಂಡಿಲ್ಲ ಅಂದ್ರು ಕೆಲವು ಬಹುಮಾನಗಳನ್ನ ಒಡೆದು ಎರಡೆರಡು ತಂಡಗಳಿಗೆ ಕೊಡ್ತಾರ ಸರ್. ಹಂಗೆ ಕೊಡ್ತಕ್ಕಂಥ ಉದ್ದೇಶ ಏನು ತಾವು ಕಂಡುಕೊಂಡ ಪ್ರಕಾರ? ತಾವು ಅವ್ರದ್ದು ಉದ್ದೇಶ ತಪ್ಪಲ್ಲ ಸರ್. ಅವ್ರದ್ದು ಪಾಪ ಅಲ್ಲಿ ನಿರ್ಣಾಯಕರು ಏನಂದ್ರೆ ತಂಡಗಳ ಬಂದಿರ್ತಾವು ಪಾಪ, ಅಲ್ಲಿಂದ ಇಲ್ಲಿಂದ ಎಲ್ಲ ಕಡೆಯಿಂದ ಕಲಾವಿದರು ಬಂದಿರ್ತಾರ. ಒಂದ್ರದೊಳಗೆ ಅಲ್ಲಿ, ಒಂದ್ರದೊಳಗೆ ಇಲ್ಲಿ ಒಂದೊಂದು ಮಾರ್ಕ್ಸ್ ವೇರಿಯೇಷನ್ ಆಗಿರ್ತದೆ, ಇಲ್ಲ ಅಂತಲ್ಲ. ಅವರು ಅಷ್ಟೇ ಲೆವೆಲ್ದೊಳಗೆ ಇರ್ತಕ್ಕಂಥ ಕಲಾವಿದರು ಅಂತಕ್ಕಂಥದ್ದನ್ನ ಮನಗಂಡವ್ರು ಏನ್ ಮಾಡಿರ್ತಾರಪ್ಪ ಅಂತಂದ್ರೆ ಫಸ್ಟ್ 2, ಸೆಕೆಂಡ್ 2, ಥರ್ಡ್ 2 ಹಿಂಗೆ ಕೊಟ್ಕೊಂತ ಹೋಗಿರ್ತಾರ. ಅಂದ್ರೆ ಪಾಪ ಎಲ್ಲಾ ಅಂದ್ರೆ ಬಹಳಷ್ಟು ಕಲಾವಿದರು ಬಂದಿರ್ತಾರ. ಅದ ಕೆಲವು ಜನಗಳಿಗೆ ಅದು ಇದು ಹೋಗ್ಲಿ ಅಂತ 5 ಮಂದಿಗೆ ಹೋಗೋದ ಬಹುಮಾನ 10 ಮಂದಿಗೆ ಹೋಗುತ್ತಲ್ಲ, ಅವರು ಎಲ್ಲ ಕಲಾವಿದರು ಅಷ್ಟು ಸಮಾಧಾನ ಆಗ್ತಾರ. ಮತ್ತ ಅಲ್ಲಿ ಮುಂದೆ ಅವ್ರಿಗೆ ಸ್ಪರ್ಧೆ ಬರ್ಬೇಕಂತ ಉತ್ಸಾಹ ಇರ್ತದ, ಅವ್ರು ಮಾಡ್ತಾರ ಸರ್. ಪಾಪ ಅವ್ರದ್ದು ಏನ್ ತಪ್ಪಲ್ಲ. ಇದನ್ನ ನಾನು ಬಿಜುಗುಪ್ಪಿನಲ್ಲಿ ಜಾಸ್ತಿ ಕಂಡಂತವನು. ಹೌದು, ಇಲ್ಲ ಅದೇನ್ ನಾವು ಅದಕ್ಕೆ ತಕರಾರಿಲ್ಲ ಸರ್, ನಮ್ದೇನು. ಅದಕ್ಕೆ ಪಾಪ ಅದು ಅವರು ಮಾಡೋದು ಅದು ಕರೆಕ್ಟ್ ಅದ. ಆಮೇಲೆ ಅಂದ್ರೆ ಇಲ್ಲ ಸರ್, ಪಾಪ ದೊಡ್ಡ ಮಟ್ಟದ ಹೆಸರು ಕಗಲಗೊಂಬಕ್ಕೆ ಬಂತು. ಈ ಕರ್ನಾಟಕ ರಾಜ್ಯದಲ್ಲಿ ಇದು 2ನೇ ಸ್ಥಾನ. ಅದು ಹೆಂಗಂತೀರಿ ನೀವು? ಇಲ್ಲ, ಯಾಕಂದ್ರೆ ಅಷ್ಟೊಂದು ತಲೆಯಲ್ಲಿ ಹೊರಗಡೆ ನಾನು ಕಂಡಿದ್ದೀನಿ. ಹೊರಗಡೆ ಜನರ ಕಂಡಿದ್ದೀನಿ. ನಮ್ ಬೆನ್ನು ನಾವ ತಪ್ಪಿಸ್ಕೋದ, ನಿಮ್ ಬೆನ್ನು ನೀವು ತಪ್ಪಿಸ್ಕೊಂತಿರೋ ಬಿಡ್ತಿರೋ ಗೊತ್ತಿಲ್ಲ, ನಾನು ಕಂಡಿದ್ದೀನಿ. ಆದ್ರ ಎಲ್ಲಾ ಹೇಳೋ ಪ್ರಕಾರ ಅಷ್ಟ ನಾವು ಇದನ್ನ ತುಂಬಾ ಜನ, ನಿಮಗೂ ಎಷ್ಟು ಮಂದಿ ಕಾಲ್ ಮಾಡಿರ್ಬೋದು? ಬಹಳ ಜನ ಮಾಡಿದಾರೆ ಸರ್, ಬಹಳ ಜನ ಮಾಡ್ಯಾರ. ಅಂದ್ರು ಒಪ್ಕೊಂಡವ್ರಂತ. ಈಗ ಧ್ವನಿ ನಂದು ಇಲ್ಲಿ ನೋವಾಗಿತ್ತು ಸರ್. 2 ದಿನ ಅಷ್ಟು ಕಾಲಗಳ ಬಂದಾವ್ ಸರ್. ನಾವು ಹೌದಲ್ಲ, ಅಷ್ಟೆಲ್ಲ ಜನ ಬಂದು ಜನನು ಸಾಕಷ್ಟು ಸೇರಿದ್ರು. ಜನಾಭಿಪ್ರಾಯನೂ ಒಳ್ಳೆ ರೀತಿಯಿಂದ ಬಂತು. ಈ ಒಂದು ಗೆಲುವನ್ನ ನೀವು ಯಾರಿಗೆ ಅರ್ಪಿಸ್ಬೇಕು ಅಂತ ಮಾಡಿರಿ? ಏನ್ ನೀವ ಸ್ವೀಕರಿಸ್ತೀರೋ ಅಥವಾ ಬೇರೆಯವ್ರಿಗೆ ಅರ್ಪಿಸ್ತೀರೋ? ನಮ್ಮ ರಾಮಾನಂದ ಏನು ಸದ್ಭಕ್ತ ಮಂಡಳಿ ಐತಲ್ಲ ಸರ್, ನಮ್ಮ ರಾಮಾನಂದ ಆ ಮಂಡಳಿಗೆ ಹೋಗ್ಬೇಕು ಸರ್ ಅವ್ರು. ಯಾಕಂದ್ರ ಅವರು ಅಷ್ಟು ಅಚ್ಚುಕಟ್ಟಾಗೇನ ನಮ್ಮ ಮೇಲೆ ಎಲ್ಲ ಜವಾಬ್ದಾರಿ ಬಿಟ್ಟಾರ ಸರ್. ಅವರು ಜವಾಬ್ದಾರಿ ಬಿಡೋದಂದ್ರೆ ಸರಳ ಅಲ್ಲ ಸರ್. ಹೌದಲ್ಲ, ಯಾಕಂದ್ರೆ ಅಲ್ಲಿ ನಮ್ಮದು ಅತ್ಯಂತ ಅಚ್ಚುಕಟ್ಟಾಗಿ ನಡೀತಕ್ಕಂಥ ಮಠ ಅದು. ಅವ್ರು ಒಬ್ರು ಅದ್ರೊಳಗೆ ಇಂಟರ್ಫಿಯರ್ ಆಗಿಲ್ಲ ಸರ್. ನಮ್ಗೆ ಏನಂದ್ರೆ ಅವ್ರು ಮಾಡ್ತಾರ ಅಂತಕ್ಕಂಥದ್ದು ಅವ್ರಿಗೆ ಕರೆಕ್ಟ್ ಆಗಿತ್ತು. ಅದನ್ನ ಎಲ್ಲಾ ನಿಯಮ ಬರೀದ್ರಿಂದ ಹಿಡ್ಕೊಂಡು ಎಲ್ಲಾನು ನಾನು ಮಾಡ್ಕೋತ ಹೋದ್ರು. ಆ ನಿಯಮದೊಳಗೆ 1 ಅಕ್ಷರ ಚೇಂಜ್ ಮಾಡಿಲ್ರಿ ಅವರು. ನಾವನ್ನೆಲ್ಲ ಬರ್ದ ಮುಂದಿಟ್ರೆ ನಾ ಏನ್ ಬರ್ದಿದ್ದೀನಿ ಎಲ್ಲ ಅದೇ ಅಕ್ಷರ, ಚಾಚು ತಪ್ಪದೆ 1 ಅಕ್ಷರ ಚೇಂಜ್ ಆಗ್ಲಾರಂಗ ಅದನ್ನ ಪ್ರಿಂಟ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮ ಮಠದಲ್ಲಿ ಆಯ್ತು ಸರ್. ಅವರು ಅಷ್ಟು ಪ್ರೋತ್ಸಾಹ ಕೊಟ್ರು ಸರ್ ನಮಗೆ. ಭಜನಾ ಮಾಡ್ತೀವಿ ಅಂದ ತಕ್ಷಣ ನಾ ಎಷ್ಟು ಬಹುಮಾನ ಅಂತೀನಿ ಅಷ್ಟೇ ಬಹುಮಾನವನ್ನ ಅವತ್ತ ಅನೌನ್ಸ್ಮೆಂಟ್ ಆದ ಸರ್. 20 ನಾವು ಮೀಟಿಂಗ್ದೊಳಗೆ ನೀವು ಬಂದಿದ್ರು ಅಂತ ಕಾಣುತ್ತಾವ ಸರ್. ಮೀಟಿಂಗ್ ಬಂದಿದ್ದೆ ನಮ್ಮ ರಾಮಾಯಣದ ಮೊದಲ ಪೂರ್ವಭಾವಿ ಮೀಟಿಂಗ್ದಲ್ಲಿ. ಅಲ್ಲಿ ಅವತ್ತು ಎಷ್ಟು ನಾವು ಬಹುಮಾನ ಅಂತೀವಿ ಅಷ್ಟೇ ಬಹುಮಾನ ಇಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಅಲ್ಲಿ ಮಾಡಿದ್ರು ಸರ್. ಆಮೇಲೆ ಎಡವಟ್ಟುಗಳನ್ನ ಅಥವಾ ತಪ್ಪುಗಳನ್ನ ನಿಮ್ಮಿಂದ ಆಗಿರ್ತಕ್ಕಂಥ ತಪ್ಪುಗಳಿಗೆ ನಾನೇ ಜವಾಬ್ದಾರಿ ಸರ್. ಅದಕ್ಕೆ ನೀವೇ ಜವಾಬ್ದಾರಿ. ಏನು ಸರಿಯಾಗೈತಿ ಅದಕ್ಕೆ ಕಮಿಟಿ ಅವರು ಸರ್. ತಪ್ಪಾಗಿದ್ದಕ್ಕೆ ನಾನೇ ಜವಾಬ್ದಾರಿ ಸರ್. ಕೆಲವೊಂದು ತಪ್ಪುಗಳಾಗ್ಯಾವ, ನಾವು ಹೇಳಿದ್ರಿ. ಏನ್ ನಾವು ಯಾವುದು ಅದು, ಯಾಕಂದ್ರೆ ನಾವು
ಇದ್ರಾಗ ಶುದ್ಧ ಆಗ್ಬೇಕಂತ ಹೊಂಟಾರ ನಾವು. ಇನ್ ನಮ್ಮ ತಪ್ಪುಗಳನ್ನ ನಾವ್ ಹೇಳೋದ್ರೊಳಗ ಏನು ತಪ್ಪಿದೆ? ಹೌದಾ? ನೀವು ಸಾರಿ ಕೇಳೋದಾರ ಯಾವ ತಂಡಕ್ಕೆ ಕೇಳ್ತೀರಿ? ಯಾವ ಹೆಂಗ ಸರ್? ನಮ್ಮಿಂದ ಆಗಿರ್ತಕ್ಕಂಥ ತಪ್ಪುಗಳನ್ನ ನಿಮ್ಮಿಂದ ಆಗಿರ್ತಕ್ಕಂಥ ತಪ್ಪುಗಳನ್ನ ನೀವು ಒಪ್ಕೊಂಡ್ರಿ, ಅದು ತಪ್ಪು ನಾನೇ ಸಾರಿ ಕೇಳ್ತೀನಿ ಅಂತ. ಹೌದ್ರಿ, ಹೌದೌದು. ಯಾವ ತಂಡಕ್ಕೆ ಕೇಳಕ್ ಇಷ್ಟ ಇಲ್ಲ ಅಂದ್ರೆ ನಾವು ಅಲ್ಲಿ ಏನಪ್ಪಾ ಅಂದ್ರ ಯಾವ್ದಂದ್ರೆ ಇವ್ರು ತೋಳ್ಮಟ್ಟಿ ಶೇಖರ್ ಅವ್ರ ತಂಡ ರೀ. ಯಾಕಂದ್ರೆ ಎರಡು ಈಕ್ವಲ್ ಮಾರ್ಕ್ಸ್ ಬಂದ್ಬಿಡ್ತೀರಿ ಅದಲ್ಲಿ. ಒಂದು ತಂಡ ಹೊರಗೆ ಹೋಗ್ಬೇಕಾಗಿತ್ತು, ಅದು ತಂಡ ಹೊರಗೆ ಹೋಗ್ಬೇಕಾಗಿತ್ತು. ಪಾಪ ಈಕ್ವಲ್ ಮಾರ್ಕ್ಸ್ ಅನ್ನ ಬಂದ್ಬಿಟ್ಟು ಅಲ್ಲಿ. ಹಂಗ ಆಗಬಾರ್ದು, ಹಂಗ ತೋಳ್ಮಟ್ಟಿ ಶೇಖರ್ ಅವ್ರ ಕ್ಷಮೆ ಕೇಳ್ತೀವಿ ಸರ್. ಆಮೇಲೆ ಅವ್ರದ್ದು ಆಮೇಲೆ ಇನ್ನೊಂದು ಏನಂದ್ರೆ ಅಲ್ಲಿ ಬಹುಮಾನದ ಹಂತಕ್ಕೆ ಹೋಗಿರ್ಲಿಲ್ಲ ಅವ್ರದ್ದು ತಂಡ. ಆದ್ರೆ ಆ ಬಹುಮಾನ ಲಾಸ್ಟ್ ಏನ್ ತಗೊಂಡ್ರಲ್ಲ ಅವ್ರ ಹಿಂದ್ಗಡೆ ಇದ್ದವ್ರು ಇವರು ಹಿಡ್ಕಲ್ಲು ಹಿಡ್ಕಲ್ ಇದ್ರಲ್ಲ ಸರ್, ಸಣ್ಣ ಮಕ್ಕಳಿಂದ ಅವ್ರ ಹಿಂದ್ಗಡೆ ಇದ್ದವರು ಇಬ್ರು ಸೇಮ್ ಸಂಗಮೇಶ್ವರ ಭಜನಾ ಮಂಡಳಿ ಹಿಡ್ಕಲ್ ರಾಯಬಾಗ ತಾಲೂಕು. ಹೌದು ಸರ್, ಹೌದು. ಅವ್ರು ಮುಂದೆ ಬಂದ್ರು ಅಂತ ಅದು ಉಳಿತು. ಇಲ್ಲಾಂದ್ರೆ ಹೊಸಳ್ಳಿ ಅವ್ರನ್ನ ತಂಡ ತೆಗಿಬೇಕಾಗಿತ್ತು. ಅವ್ರು ನೆಕ್ಸ್ಟ್ ಅವ್ರು ಬರ್ಲಿಲ್ಲ ಅಂದ್ರೆ ನಾವು ಆಲ್ರೆಡಿ ಮಾತಾಡಿದ್ವಿ ಸರ್ ಅದನ್ನ. ಅವು ಐದನೇ ತಂಡ ಯಾವ್ದು ಹಿಡ್ಕಲ್ ತಂಡದವ್ರು ಯಾರಾದ್ರೂ ಇದ್ರ ಮಾಡಿಲ್ಲ ಅಂದ್ರೆ ಅವ್ರು ಈಕ್ವಲ್ ಬಂದವರು ಹೊಸಳ್ಳಿ ತಂಡವನ್ನು ತೆಗಿತೀವಿ ಅಂತ ಆಲ್ರೆಡಿ ನಿರ್ಣಯ ಆಗಿತ್ತು ಸರ್. ಆಗಿತ್ತು ಸರ್, ಆಗಿತ್ತು. ಯಾಕಂದ್ರೆ ಅವರು ಒಪ್ಕೋತಿದ್ರು ಅದನ್ನ, ಅಂತ ಕಲಾವಿದ್ರು ಅಲ್ಲ ಅವರು. ಯಾಕಂದ್ರ ಅವ್ರ ತಪ್ಪುಗಳನ್ನ ಅಲ್ಲೇ ಗೊತ್ತಾಗೈತೆ ಪಾಪ ಅವ್ರಿಗೆ. ನಾನು ಅದಕ್ಕೆ ಯೋಗ್ಯ ಅಲ್ಲ ಅಂತ ಅವ್ರ ಅಂತಿದ್ರು. ಅಂತ ಕಲಾವಿದರ ತಂಡ ಸರ್ ಅದು. ಯಾಕಪ್ಪ ನಾಗಪ್ಪ ಹೊಸಳ್ಳಿ ಅವರ ಒಳ್ಳೆ ಹೆಸರು ಮಾಡಿದಂತ ತಂಡ ಸರ್ ಅದು. ಒಳ್ಳೆ ಹಾರ್ಮೋನಿಯಂ. ನನಗೆ ಆಮೇಲೆ ಅವರು ಎಲ್ಲ ಇದನ್ನ ಮಾಡಿದಂತ ಆಮೇಲೆ ಗೊತ್ತಾಗಿದ್ದು ನನಗೆ ಸರ್. ಅದು ಮೊದಲು ಗೊತ್ತಾಗಿದ್ದಿಲ್ಲ. ಅವರು ಹಚ್ಚಿದ್ರು ನನಗೆ ಕಾಲ್ ಮಾಡಿದ್ರು, ಬಹಳ ಚಂದ ನಡೆಸಿದ್ರಿ ಅಂತ ಕಾರ್ಯಕ್ರಮ ಅಂತ ಹೇಳಿ ಮಾತಾಡ್ಯಾರ ಸರ್ ಪಾಪ ಅವರು. ಆಮೇಲೆ ಮಾತಾಡಿದ್ರು ಅವರು, ನಮ್ಮ ಹಳಿಯಾರ್ರಿ ಹಿಂಗ ಅವ್ರಿಗೆಲ್ಲ ಇದನ್ನ ಮಾಡಾಕತ್ತೀವಿ ಅಂತ. ನಾನು ಅವ್ರ ಪಾಪ ಅವರು ಹಿಂಗಿಂಗ್ ಅಂತ ಫಸ್ಟ್ ಗೊತ್ತಿರ್ಲಿಲ್ಲ ನನಗೆ ಪಕ್ಕ. ಅವರಾಗಲೇ ತಗೋತಿರ್ಲಿಲ್ಲ ಸರ್, ಇಷ್ಟು ಮಾತ್ರ ಗ್ಯಾರಂಟಿ. ಯಾಕಂದ್ರೆ ಮುಂದಿನ ಸಾರಿ ಬದಲಾವಣೆ ಮತ್ತೊಂದು ಆಗ್ತಾ ಇದೆ ಅಂತ ಸುದ್ದಿ ಕೇಳೀನಿ. 1 ಲಕ್ಷ ರೂಪಾಯಿ ಬಹುಮಾನ ಆಗತ್ತ ಅಂತಂದ್ರ ಈ ಹೆಸರು ನೋಂದಾಯಿಸೋದಕ್ಕೆ 15-20 ದಿನ ಅಡ್ವಾನ್ಸ್ ಆಗುತ್ತೆ ಸರ್. ಆಗುತ್ತೆ ಮತ್ತೆ ಅನಿವಾರ್ಯ ಸರ್. ಯಾಕಂದ್ರೆ ಮಾಡ್ತೀವಿ ಸರ್ ಅದನ್ನ, ಒಟ್ಟು ಪ್ಲಾನ್ ಮಾಡ್ತೀವ್ರಿ ಅದನ್ನ ಪ್ಲಾನ್ ಮಾಡ್ತೀವಿ, ಅಚ್ಚುಕಟ್ಟಾಗೇನೆ ಮಾಡ್ತೀವಿ ಸರ್. ಮತ್ತೆ ಯಾಕಂದ್ರೆ ಆಗುವಾಗ ಸರ್ ಇದು ಪ್ರಥಮ ಬಾರಿಗೆ ನಮ್ದು ಆಗುವಂತ ಸಮಸ್ಯೆಗಳನ್ನ ಮುಂದೆ ಆಗ್ಲಾರ್ದಂಗ ನೋಡ್ಕೋತೀವಿ ನಾವು ಸರ್, ಖಂಡಿತ. ಆದ್ರ ಇನ್ನೊಂದು ಹೇಳ್ತೀವಿ ಸರ್, ಇದರಲ್ಲಿ ಯಾವುದೇ ಮೋತಿ ನೋಡಿ ಮಳ ಆಗ್ತಕ್ಕಂಥ ಕೆಲಸ ನಮ್ಮ ಅಲ್ಲಿ ಇದರಲ್ಲಿ ನಡೆದಿಲ್ಲ. ಸ್ಪಷ್ಟವಾಗಿ ನಡೆಯಂಗಿಲ್ಲ, ನಡೆಯಂಗೂ ಇಲ್ಲ, ನಡೆದೂ ಇಲ್ಲ. ಇದು ಮಾತ್ರ ನೀವು ಪಕ್ಕಾ ಸರ್. ಇದು ನಾವು ರಾಮಾನಂದ್ರ ಸಾಕ್ಷಿಯಾಗಿ ಹೇಳ್ತೀವಿ ಸರ್. ಓಕೆ, ಇದು ನಮ್ಮ ಶಶಿಕಾಂತ್ ತಿಮ್ಮಾಪುರ್ ಸರ್ ಅವರ ಅಭಿಪ್ರಾಯ ಆಗಿತ್ತು. ಮುಂದಿನ ಸಾರಿ ಅಲ್ಲಿ ಅದೇ ಜಾಗದಲ್ಲಿ 1 ಲಕ್ಷ ರೂಪಾಯಿ ಬಹುಮಾನ, 1 ಲಕ್ಷ ರೂಪಾಯಿ ಬಹುಮಾನ ಘೋಷಣೆ ಆಗ್ತಾ ಇದ್ದಂಗನ ಒಡೆದು ಕೊಡ್ತೀರೇನ್ರಿ ಅನ್ನೋರು ಇದ್ರು, ಒಡೆದು ಕೊಡಬೇಡ್ರಿ ಅನ್ನೋರು ಇದ್ರು, ಒಡೆದು ಕೊಡ್ರಿ ಅನ್ನೋರು ಇದ್ರು. ಮುಂದಿನ ಸಾರಿ ಬಹುಮಾನ 1 ಲಕ್ಷ ರೂಪಾಯಿ ಅಂದ್ರೆ ಅದ್ರಾಗ 5 ಜನಕ್ಕೆ ಹಂಚಬಹುದಲ್ಲ ಅಂತಕ್ಕಂಥ ಸಲಹೆಗಳನ್ನು ಇಟ್ಟರು. ಅಲ್ರಿ ದುಡ್ದಾವ ಯಾವ್ದನ್ನ ಅವು ಕೊಡ್ರಿ, ದುಡಿಲಾರ್ದವನ್ನ ಯಾಕೆ ಅವಾಗ ಜೋಡ್ ಮಾಡಿ ಕಡಿಮೆ ಮಾಡಿದ್ರಿ. ಹಿಂಗೆಲ್ಲ ವೆರೈಟಿ ಸಲಹೆಗಳು ಬಂದು, ಸೂಚನೆಗಳು ಬಂದು, ಸಮಸ್ಯೆಗಳು ಏನಾಗುತ್ತೆ ಎಲ್ಲ ಅವತ್ತಿನ ಕಾಲ ನಮಗ ಅಲ್ಲಿ ನಾವು ಏನು ಮಠದಲ್ಲಿ ಏನ್ ತೀರ್ಮಾನ ತಗೋತೀವಲ್ಲ ಸರ್, ಅದ ಫೈನಲ್ ನಮ್ದು. ಹಂಗಾಗಿ ನಾವು ಇಲ್ಲಿ ಅದನ್ನ ಈ ವರ್ಷ ಹೇಳಕ್ ಆಗಲ್ಲ ನಮ್ಗೇನು. ಅಲ್ಲಿ ಅವತ್ತಿನ ದಿವಸ, ಅವತ್ತಿನ ಸಂದರ್ಭ, ಅವತ್ತು ಯಾವ ರೀತಿ ನಡೀತೈತೆ ಅನ್ನೋದನ್ನ ನಾವು ಹೇಳಕ್ ಆಗಂಗಿಲ್ಲ. ಯಾಕಂದ್ರೆ ಅದನ್ನ ಸಿದ್ಧಾರೂಢರು ಮತ್ತು ರಮಾನಂದರು ರಾಮಾರೂಢರು ನಡೆಸ್ಕೊಡ್ತಾರ. ಏನೇ ಆಗಲಿ, ಗೆದ್ರು ಸರಿ, ಗೆದ್ದಿದೆ ಇದ್ರು ಸರಿ, ತಪ್ಪುಗಳನ್ನ ತಿದ್ದುಕೊಳ್ಳೋದಕ್ಕೋಸ್ಕರನಾದ್ರೂ ಆಮೇಲೆ ಸರ್ ಅದು ಕಗಲ್ಗೊಂಬಕ್ಕ ಬರುದು ಅನ್ನೋದಾಯ್ತು ಸರ್. ಯಾರೋ ಸರ್ ನಮಗ ಏನಪ್ಪಾ ಅಂತಂದ್ರ ನಾವು ಯಾರ ಮೇಲೂ ಸಿಟ್ಟಿಟ್ಟು ಮಾರ್ಕ್ಸ್ ಹಾಕಿದ್ದಂತೂ ಅಲ್ಲ. ಯಾರೋ ಹಂಗ ನಮ್ಮಿಂದ ತಪ್ಪುಗಳಾಗಿದ್ರೆ ನೇರವಾಗಿ ನೀವು ಕಾಲ್ ಮಾಡ್ರಿ ನನಗ. ಯಾಕಂದ್ರ ಈ ವರ್ಷ ಆದಂತ ತಪ್ಪುಗಳನ್ನ ಮುಂದಿನ ವರ್ಷ ಆಗಾಕ್ ಬಿಡಂಗಿಲ್ಲ. ಅದಕ್ಕೆ ನಮ್ಗೆ ಸಹಕಾರ ಕೊಡ್ರಿ. ಈಗ ಆಗಿದ್ರೆ ನಮ್ಗೆ ಗೊತ್ತಿರಲ್ಲ ಸರ್, ಈಗ ಒಂದೊಂದು ಆಗಿದ್ದು ಗೊತ್ತಿರಲ್ಲ. ಮುಂದಿನ ವರ್ಷ ಅದು ಆಗಬಾರ್ದು ಅಂದ್ರ ನಿಮ್ದು ಬೇಕು ಸಲಹೆ, ಏನಂದ್ರೆ ನಿಮ್ದು ಸಹಕಾರ ಬೇಕು. ಅದನ್ನೊಂದು ಮಾತು ಅಂದ್ರೆ ಹೌದ್ರಿ, ನಮಗ್ ನೀವು ನೇರವಾಗಿ ಹೇಳಕ್ ಆಗಿಲ್ಲ ಅಂದ್ರ ದುಡ್ಡು ಹಾಕು ಹುಂಡಿ ಅಲ್ಲೆಲ್ಲ ಹಾಕಿ ಹೋಗ್ರಿ ಅಂತ ಹೇಳಿದಿರಿ. ಹೌದು. ಆಮೇಲೆ ನನಗೂ ಡೈರೆಕ್ಟ್ ಕಾಲ್ ಮಾಡ್ಬೋದು ಸರ್, ಯಾವುದೇ ತೊಂದರೆಗಳು ಇಲ್ಲ. ಅದನ್ನ ನಾವು ಫಾಲೋ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡ್ತೀವಿ. ಅದನ್ನ ಅಚ್ಚುಕಟ್ಟಾಗಿ ಅದನ್ನ ಇದನ್ನ ಮಾಡ್ತೀವಿ ಸರ್. ಎಸ್, ಮತ್ತೇನು ಹೇಳ್ತೀರಾ? ಇಲ್ಲ ಸರ್, ಎಲ್ಲಾ ಕಲಾವಿದರಿಗೂ
ಧನ್ಯವಾದಗಳು. ಆಮೇಲೆ ಏನಪ್ಪ ಅಂತಂದ್ರೆ ಬರ್ತಕ್ಕಂಥ ಸ್ಪರ್ಧೆಯಲ್ಲಿ ನಾವು ಬಹುಮಾನ ತಗೋಬೇಕಂತನ ನಾವು ಮಾಡ್ತಕ್ಕಂಥದ್ದು ಬೇಡ. ನಾವು ಎಲ್ಲ ಕಲಾವಿದರನ್ನು ತಗೊಂಡು ಎಲ್ಲ ಕಲಾವಿದರು ಅಲ್ಲಿ ಏನಪ್ಪ ಅಂದ್ರೆ ಒಳ್ಳೆಯ ರೀತಿಯಿಂದ ನಾವು ಎಲ್ಲ ಕಲಾವಿದರು ಒಂದೇ ಕುಟುಂಬದ ಸದಸ್ಯರಂತೆ ನಾವು ಬಾಳ್ಬೇಕು ಸರ್. ಅವ್ರ ಮೇಲೆ ಸಿಟ್ಟಿಡುದಾಗ್ಲಿ ಇವ್ರ ಮೇಲೆ ಸಿಟ್ಟಿಡುದಾಗ್ಲಿ ಇದನ್ನು ಮಾಡಬಾರ್ದು ನಮ್ಮ ಕಲಾವಿದರು. ಅದನ್ನು ಮಾಡಿದ್ರೆ ನಾವು ಆ ಸ್ಥಾನಕ್ಕೆ ಯೋಗ್ಯರಲ್ಲ ನಾವು. ಅದಕ್ಕೆ ಎಲ್ಲರೂ ಸಹಬಾಳ್ವೆಯಿಂದ ಏನೇ ನಮ್ಮ ತಪ್ಪುಗಳು ಅದನ್ನು ನಮಗೆ ಹೇಳ್ರಿ. ನಿಮ್ಮ ಏನಾರ ತಪ್ಪುಗಳು ನಮಗೆ ಕಂಡು ಬಂದು ಅಂದ್ರೆ ನಾವು ಹೇಳ್ತೀವಿ. ನಾವು ಹೇಳಂಗಿಲ್ಲ ಅಂತ ಹೇಳಂಗಿಲ್ಲ ಸರ್. ನಾವು ನೇರವಾಗಿ ಹೇಳಿದೀವಿ. ಕೆಲವೊಂದು ಕಡೆ ನಾವು ಹೇಳೇ ಬಿಟ್ಟಿದ್ದೀನಿ ನಾನಂತ ಹೇಳಿದೀವಿ. ನಾವು ಅದಕ್ಕೆ ಉತ್ತರಗಳು ಬಂದಿರಲಿಲ್ಲ ನಮಗೆ ಬಹಳ ಕಡೆ. 4 ಸೆಕೆಂಡ್ ಒಂದು ಡಿಸ್ಕ್ವಾಲಿಫೈಡ್ ಆಯ್ತು. ಆಯ್ತು ಸರ್, ಚೆನ್ನಾಗಿ ಹಾಡಿದ್ದ. ಹಾಡಿದ್ರಪ್ಪ. 4 ಸೆಕೆಂಡ್ಗೆ ಹೌದು ಡಿಸ್ಕ್ವಾಲಿಫೈಡ್ ಆಯ್ತು ಸರ್. ಭಾಳ ಜನ ಸರ್ ಪಾಪ ಅವತ್ತು ನಿಜವಾದ ಕಲಾವಿದರು ಬಂದಾರ ಸರ್. ಹೌದು, ನಿಜವಾದ ಕಲಾವಿದರು ಬಂದಾರ ನಮ್ಮ ಇದಕ್ಕೆ. ಓಕೆ, ಇಲ್ಲಿಗೆ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೀವಿ. ಇನ್ನು ಏನು ಪ್ರಶ್ನೆಗಳು ಉಳಿದು ಅಂತ ನಿಮಗೆ ಅನಿಸೈತಿ ಅವನ್ನ ಕಮೆಂಟ್ ಬಾಕ್ಸ್ನಲ್ಲಿ ಹಾಕ್ರಿ. ಸಾಧ್ಯ ಆದ್ರೆ ಕಾಲ್ ಮಾಡ್ರಿ. ನನಗೆ ಮಾಡಬೇಡ್ರಿ. ನನಗೆ ಮಾಡಿದ್ರೆ ನನಗೆ ಆಗೋದಿಲ್ಲ. ನನಗೆ ಉತ್ತರ ಕೊಡೋಕ್ಕಾಗಲ್ಲ. ಅವ್ರ ನಂಬರ್ಗೆ ಬೇಕಾದ್ರೆ ಕಾಲ್ ಮಾಡ್ರಿ, ಅವರೇ ಉತ್ತರ ಹೇಳ್ತಾರೆ. ನಾನು ಹೇಳೋಕ್ಕಾಗಲ್ಲ. ಕೆಲವು ಟೈಮಲ್ಲಿ ನಾನು ಫೋನ್ ರಿಸೀವ್ ಮಾಡಲ್ಲ. ವಿಡಿಯೋ ಮಾಡಾಕತ್ತೀನಿ ಅಂದ್ರೆ ನಾನು ಫೋನ್ ಸ್ವಿಚ್ ಆಫ್ ಮಾಡ್ತೀನಿ. ಇದು ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ತಕ್ಷಣ ಮುಗಿಸ್ಬೇಕು ಅಂತ ಬಂದಂಥವ್ರನ್ನ ಇಲ್ಲಿ ತನಕ ಕರ್ಕೊಂಡು ಬಂತು. ನಮಸ್ಕಾರ.